ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಜಟ್ನಾಳ ಶಾಲೆಯಲ್ಲಿ ಇವತ್ತಿನ ದಿವಸ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಂಗಳೂರು ಈ ಸಮಗ್ರ ಶಿಕ್ಷಣ ಅಭಿಯಾನ ಕರ್ನಾಟಕ ಸಾಮಾಜಿಕ ಪರಿಶೋಧನಾ ಈ ಒಂದು ಕಾರ್ಯಕ್ರಮ ಶಾಲಾ ಸಭೆ ಹಾಗೂ ಪೋಷಕರ ಸಭೆಯನ್ನು ಈ ನಮ್ಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಜಟ್ನಾಳ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು ಇಂದಿನ ಈ ಸಭೆಯ ಅಧ್ಯಕ್ಷರಾಗಿ ನಮ್ಮ ಶಾಲೆಯ SDMC ಅಧ್ಯಕ್ಷರಂಥ ಮಾಳಪ್ಪ ಬಸಣ್ಣ ಪೂಜಾರಿ ಅವರು ವಹಿಸ್ಕೋಬೇಕಂತೇಳಿ ತಮ್ಮಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ನಮ್ಮ ಶಾಲೆಯ SDMC ಸದಸ್ಯರಾದಂಥ ಭೂತಾಳಿ ಅವರು ಕೂಡ ಈ ಒಂದು ಉಪಾಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಳ್ಬೇಕಂತ ಕೇಳ್ಕೊತಿದ್ದೇನೆ. ಅದೇ ರೀತಿಯಾಗಿ ನಮ್ಮ ಶಾಲೆಯ SDMC ಸದಸ್ಯರಾದಂಥ ಬಸವಣ್ಣ ರೇವಣಸಿದ್ದಯ್ಯ ಹಿರೇಮಠ ಇವರಾದರೂ ಕೂಡ ಅತಿಥಿ ಸ್ಥಾನವನ್ನು ವಹಿಸ್ಕೊಳ್ಬೇಕಂತ ಕೇಳ್ಕೊತಿದ್ದೇನೆ. ಅದೇ ರೀತಿಯಾಗಿ ಶಿವ ಬೊಮ್ಮನಹಳ್ಳಿಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಕೂಡ ಅತಿಥಿ ಸ್ಥಾನವನ್ನು ವಹಿಸ್ಕೊಳ್ಬೇಕಂತ ಅವ್ರನ್ನ ನಾನು ಕೇಳ್ಕೊತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ಅತಿಥಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದಂಥ ಬಸಮ್ಮಗೌಡ ಇವರಾದರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿ ಸ್ಥಾನವನ್ನು ವಹಿಸ್ಕೊಳ್ಬೇಕಂತ ಅವ್ರನ್ನ ನಾನು ಕೇಳ್ಕೊತಿದ್ದೇನೆ. ಅದೇ ರೀತಿಯಾಗಿ ಬಿಂದುಗೌಡರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅವರಾದರೂ ಕೂಡ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸ್ಥಾನವನ್ನು ಅಲಂಕರಿಸಿಕೊಳ್ಳಬೇಕಂತ ತಮ್ಮಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಚಿತ್ರಣವನ್ನು ತಮ್ಮೊಂದಿಗೆಲ್ಲ ಹಂಚಿಕೊಳ್ಳಲು ಬಂದಂಥ ಸಾಮಾಜಿಕ ಪರಿಶೋಧನಾ ತಂಡದವರಿಗೂ ಕೂಡ ಪೂರ್ವಕ ಸ್ವಾಗತ ನೋಡಿ. ಇನ್ನು ಮುಂದಿನ ಕಾರ್ಯಕ್ರಮವನ್ನು ಅವರಿಗೆ ನಾನು ಹಮ್ಮಿಕೊಳ್ಳಲು ಶಾಲಾ ಶಿಕ್ಷಣ ಮತ್ತು ಇಲಾಖೆ ಬೆಂಗಳೂರು ಈ ಒಂದು ಅಡಿಯಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಒಂದು ಅಡಿಟನ್ನು ಸಾಮಾಜಿಕ ಪರಿಶೋಧನೆಯನ್ನು ಈ ಒಂದು ಸರ್ಕಾರಿ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲೆ ಜಟ್ನಾಳ ಈ ಒಂದು ಶಾಲೆಯಲ್ಲಿ ಕೈಗೊಂಡಿದ್ದು ಇವತ್ತಿನ ದಿವಸ ಸಾಮಾಜಿಕ ಪರಿಶೋಧನೆಯ ಪಾಲಕರ ಸಭೆಯನ್ನು ಕರೆದಿದ್ದು ಈ ಒಂದು ಸಭೆಯಲ್ಲಿ ಉಪಸ್ಥಿತಿ ಇರುವಂತಹ SDMCಯ ಅಧ್ಯಕ್ಷರೇ, ಎಲ್ಲ ಸದಸ್ಯರೇ, ಎಲ್ಲ ಪಾಲಕರೇ ಹಾಗೂ ಎಲ್ಲ ಮುದ್ದು ಮಕ್ಕಳೇ ಹಾಗೂ ಎಲ್ಲ ಶಿಕ್ಷಕರೊಂದವೇ ಹಾಗೂ ಮುಖ್ಯ ಗುರುಗಳೇ, ಅಡುಗೆ ಸಹಾಯಕರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ, ಏನು 1/4/2022ರಿಂದ 31/3/2023 ಏನು ಈ ಒಂದು ಆರ್ಥಿಕ ವರ್ಷದಲ್ಲಿ ಆದಂತಹ ಒಂದು ಕಾರ್ಯಕ್ರಮ ಆಗಿರ್ಬೋದು, ಚಟುವಟಿಕೆ ಆಗಿರ್ಬೋದು, ಈ ಒಂದು ಚಟುವಟಿಕೆಗಳನ್ನು ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸುವ ಸಲುವಾಗಿ ಶಿಕ್ಷಣ ಇಲಾಖೆ ಮತ್ತು ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಒಂದು ಆದೇಶವನ್ನು ಹೊರಡಿಸುತ್ತದೆ. ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ 2022-23ನೇ ಸಾಲಿನಿಂದ ಪ್ರಾರಂಭಿಸಿ 2027-28ನೇ ಸಾಲಿನವರೆಗೂ ಪ್ರತಿ ವರ್ಷ 20% ಅಡಿಟನ್ನು ಅಂದರೆ ಪ್ರತಿ ವರ್ಷ ಕನಿಷ್ಠ 20% ಸರ್ಕಾರಿ ಶಾಲೆಗಳಲ್ಲಿ ಸುಭಾಷ್ ಚಂದ್ರ ಬೋಸ್ ಆವಾಸ ವಿದ್ಯಾಲಯಗಳು ಮತ್ತು ವಸತಿ ನಿಲಯಗಳು ಸೇರಿ ಯೋಜನೆ ವತಿಯಿಂದ ಅನುಷ್ಠಾನಗೊಂಡಿರುವಂತಹ ಒಂದು ಕಾರ್ಯಕ್ರಮಗಳ ಆಗಿರ್ಬೋದು, ಚಟುವಟಿಕೆಗಳಾಗಿರ್ಬೋದು, ಇವುಗಳನ್ನು ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಲು ಶಿಕ್ಷಣ ಒಂದು ಆದೇಶವನ್ನು ಹೊರಡಿಸುತ್ತದೆ. 2022-23ನೇ ಸಾಲಿನಲ್ಲಿ ಅನುಷ್ಠಾನಗೊಂಡಿರುವಂತಹ ಒಂದು ಕಾರ್ಯಕ್ರಮಗಳಾಗಿರ್ಬೋದು, ಚಟುವಟಿಕೆಗಳಾಗಿರ್ಬೋದು ದಿನಾಂಕ 8/7/2024ರಿಂದ ಒಂದು ಪ್ರಾರಂಭಿಸಿರುತ್ತದೆ. ಈ ಬಗ್ಗೆ ಉಲ್ಲೇಖ 2ರ ಪತ್ರದಲ್ಲಿ ಮಾಹಿತಿಯನ್ನು ನೀಡಲಾಗಿ ಉಲ್ಲೇಖ 1ರ ಒಂದು ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದವರು ನೀಡುವ ನಮೂನೆಗಳನ್ನು ಪ್ರಸ್ತುತ ವರ್ಷ ಅಂದರೆ ಸಾಮಾಜಿಕ ಪರಿಶೋಧನೆ ಕೈಗೊಳ್ಳಲು 2024-25ನೇ ಸಾಲಿನಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅಡಿಗೆ ಒಂದು ವ್ಯಾಪ್ತಿಗೆ ಬರುವಂತಹ ವಿಜಯಪುರ ಜಿಲ್ಲೆಯಲ್ಲಿ 406 ಶಾಲೆಗಳನ್ನು ಏಕಕಾಲದಲ್ಲಿ ಒಂದು ಶಿಕ್ಷಣ ಏನು ಮಾಡಿಕೊಳ್ಳೋದ್ರಿಂದ ಶಿಕ್ಷಣ ಇಲಾಖೆ ಒಂದು ಆದೇಶವನ್ನು ಹೊರಡಿಸುತ್ತದೆ. ಇನ್ನು ನಾವು 3 ದಿನಗಳ ಕಾಲ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ಈ ಒಂದು ಶಾಲೆಯಲ್ಲಿ ಕೈಗೊಂಡಾಗ ಕಂಡುಕೊಂಡಂತಹ ಅಂಶಗಳನ್ನು ನಾನು ಈ ಒಂದು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಏನಾದರೂ ಮೂಲ ಸೌಕರ್ಯ ಆಗಿರ್ಬೋದು, ಕುಡಿ ನೀರು, ನಮ್ಮ ಅಹವಾಲುಗಳಿದ್ರೆ ಲಾಸ್ಟಿಗೆ ನಮ್ಮ ಅಹವಾಲುಗಳನ್ನು ತಿಳಿಸಾಕತ್ತೀನಿ. ನಾನು ರಿಪೋರ್ಟ್ ಮಾಡ್ಕೊತಿದ್ದ ವರದಿಯನ್ನು ತಾಲೂಕ್ ಪಂಚಾಯತ್ ಆಲ್ಮೇಲೆ ಜಿಲ್ಲಾ ಪಂಚಾಯತ್ ವಿಜಯಪುರ ಹಾಗೂ ನಿಮ್ಮ ಶಿಕ್ಷಣ ಇಲಾಖೆ ಕೈಗೊಂಡಂತಹ ಒಂದು ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ವಿಷಯದಿಂದ ಈ ಒಂದು ವರದಿಯನ್ನು ಮಂಡಿಸುತ್ತಿದ್ದೀನಿ.
ಈ ಒಂದು ಶಾಲೆಯಲ್ಲಿ ವಿಶೇಷ ಅಗತ್ಯಗಳ ಮಕ್ಕಳು 5ನೇ ತರಗತಿಯಲ್ಲಿ ಒಬ್ಬ ಭಾಗ್ಯಶ್ರೀ ಕಮಲ್ ಚವ್ಹಾಣ್ ಅವರು ವಿಶೇಷ ಅಗತ್ಯಗಳ ಮಕ್ಕಳು ಅದರಂತ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅವರಿಗೆ 2,000 ರೂಪಾಯಿ ಸ್ಕಾಲರ್ಶಿಪ್ ಬಂದಿದೆ ಎಂಬ ಮಾಹಿತಿಯನ್ನು ಕೂಡ ಸರ್ ಕೊಟ್ಟಿರ್ತಾರೆ. ಒಟ್ಟು 2 ಕೊಠಡಿಗಳು ಇರ್ತಾವೆ. 2 ಕೊಠಡಿ ಸೋತವ ಮಳೆ ಕಾಲಕ್ಕೆ ಸೋತವೆಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಮತ್ತೆ ಶೌಚಾಲಯಕ್ಕೆ ಸಂಬಂಧಿಸಿದಂತೆ ಶೌಚಾಲಯ ರಿಪೇರಿ ಐತೆ ಅಂತ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಮತ್ತು ಅದಕ್ಕೆ ನೀರಿನ ವ್ಯವಸ್ಥೆ ಇಲ್ಲ ಎಂಬ ಮಾಹಿತಿಯನ್ನು ಕೂಡ HM ಅವರು ಕೊಟ್ಟಿರುತ್ತಾರೆ. ಮತ್ತೆ ಕುಡಿಯುವ ನೀರಿಗೆ ಸಂಬಂಧಿಸಿದಂತೆ ಬೋರ್ವೆಲ್ ಪ್ರಸ್ತುತ ಮಕ್ಕಳು ಬೋರ್ವೆಲ್ ನೀರನ್ನ ಪೂರೈಕೆ ಮಾಡ್ತಾರಂತ HM ಅವರು ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಮತ್ತು ವಿದ್ಯುತ್ಗೆ ಸಂಬಂಧಿಸಿದಂತೆ ಬಿಸಿ ಊಟದ ಕೋಣೆಗೆ ವಿದ್ಯುತ್ ಇಲ್ಲ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. 2 ರೂಮಿಗೆ ವಿದ್ಯುತ್ ಅದಾವಂತ ಕೂಡ HM ಅವರು ಮಾಹಿತಿಯನ್ನು ಕೊಟ್ಟಿರುತ್ತಾರೆ. ಸದರಿ ಶಾಲೆಗೆ ಆಟದ ಮೈದಾನ ಐತಿ, ಅದರ ಅಭಿವೃದ್ಧಿಪಡಿಸಬೇಕಿದೆ. ಈ ಒಂದು ಆಟದ ಮೈದಾನವನ್ನು ಮಕ್ಕಳಿಗೆ ವ್ಯವಸ್ಥಿತವಾಗಿ ಆಟ ಆಡಲು ಅಭಿವೃದ್ಧಿಪಡಿಸಬೇಕಿದೆ. ಮತ್ತು ಕಂಪೌಂಡ್ ಗೋಡೆಗೆ ಸಂಬಂಧಿಸಿದಂತೆ ಸದರಿ ಶಾಲೆಗೆ ಕಂಪೌಂಡ್ ಗೋಡೆ ಇಲ್ಲ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಗ್ರಂಥಾಲಯಕ್ಕೆ ಸಂಬಂಧಿಸಿದಂತೆ ಪುಸ್ತಕಗಳು ಇದಾವೆ ಎಂಬ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇದಕ್ಕೆ ಅನುದಾನ ಬಂದಿರುತ್ತದೆ. 2022-23ನೇ ಸಾಲಿನಲ್ಲಿ 5,000 ರೂಪಾಯಿ ಅನುದಾನ ಬಂದಿರುತ್ತದೆ. ಆ ಶಿಕ್ಷಣ ಇಲಾಖೆಯಿಂದ ಪುಸ್ತಕಗಳನ್ನ ಖರೀದಿ ಮಾಡಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ HM ಅವರು ಕೊಟ್ಟಿರುತ್ತಾರೆ. ಮತ್ತು ಕ್ರೀಡಾ ಸಾಮಗ್ರಿಗಳು ಸದರಿ ಶಾಲೆಯಲ್ಲಿ ಇಲ್ಲ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಮತ್ತು ಕಲಿಕಾ ಸಾಮಗ್ರಿಗೆ ಸಂಬಂಧಿಸಿದಂತೆ ಕಲಿಕಾ ಸಾಮಗ್ರಿಗಳು ಮಕ್ಕಳಿಗೆ ಇಲ್ಲ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಮತ್ತು ಡಿಜಿಟಲ್ ಪ್ರೊಜೆಕ್ಟರ್ಗೆ ಸಂಬಂಧಿಸಿದಂತೆ ಇದೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ವಿಜ್ಞಾನ ಮತ್ತು ಗಣಿತ ಕಿಟ್ಗಳಿಗೆ ಸಂಬಂಧಿಸಿದಂತೆ 2 ಕಿಟ್ಗಳು ಇದಾವೆಂಬ ಮಾಹಿತಿಯನ್ನು ಕೂಡ ಇದೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಮತ್ತು ಘನತ್ಯಾಜ್ಯ ವಿಲೇವಾರಿ ಹೆಂಗೆ ಮಾಡ್ತಾರ ಎಂದು ಕೇಳಿದಾಗ ಇಲ್ಲೇ ಒಂದು ಗುಂಡಿಯಲ್ಲಿ ಹಾಕಿ ಸುಡ್ತಾರೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಮತ್ತು ಶಿಕ್ಷಕರಿಗೆ ತರಬೇತಿ ಯಾವ್ಯಾವ ತರಬೇತಿ ಆಗ್ಯಾವ ಎಂಬ ಮಾಹಿತಿಯನ್ನು ಕೂಡ ಕೇಳಿದಾಗ ನಲಿಕಲಿ ತರಬೇತಿ, ಗಣಿತ ತರಬೇತಿ, ಕನ್ನಡ ತರಬೇತಿ ಮತ್ತು ಶಿಕ್ಷಕರ ಮಾನಸಿಕ ಸಮಾಲೋಚನೆ ತರಬೇತಿಗಳು ಆಗ್ಯಾವ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಮತ್ತು ಸದರಿ ಶಾಲೆಯಲ್ಲಿ SRMC ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಸದರಿ ಶಾಲೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು 1 ಬಾರಿ ಭೇಟಿ ನೀಡಿದ್ದಾರೆ. BRC ಅಂದರೆ ಕ್ಷೇತ್ರ ಸಮನ್ವಯಾಧಿಕಾರಿಗಳು 4 ಬಾರಿ ಭೇಟಿ ನೀಡಿದ್ದಾರೆ. CRP ಅವರು ಕಳೆದ ವರ್ಷದಲ್ಲಿ 10 ಬಾರಿ ನೀಡಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಪ್ರಥಮ ಚಿಕಿತ್ಸೆ ಪೆಟ್ಟಿಗೆಗೆ ಸಂಬಂಧಿಸಿದಂತೆ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಇಲ್ಲ ಎಂಬ ಮಾಹಿತಿಯನ್ನು ಕೂಡ ತಲೆ ಹಾಕಿದ್ದೀವಿ. ಮತ್ತು ಸರಿಯಾದ ಪೆಟ್ಟಿಗೆ ಇಲ್ಲ, ಆದರೆ ಇಡಲು ಅವರಿಗೆ ತಿಳಿಸಲಾಗಿದೆ, HM ಅವರಿಗೆ ತಿಳಿಸಲಾಗಿದೆ. ಮತ್ತು ಇನ್ನು ಇದಕ್ಕೆ SSC ಅನುದಾನಕ್ಕೆ ಸಂಬಂಧಿಸಿದಂತೆ 25/6/2022ಕ್ಕೆ OB ಅಂದ್ರೆ ಆರಂಭಿಕ ಶುಲ್ಕ 10,534 ರೂಪಾಯಿ OB ಇರುತ್ತದೆ. 14/9/2022ಕ್ಕೆ ಶೌಚಾಲಯ ಅನುದಾನ ಜಮೆ ಆಗಿರುತ್ತದೆ 3,175 ರೂಪಾಯಿ. 5/12/2022ಕ್ಕೆ ಕುಡಿಯುವ ನೀರು ಮತ್ತು ಶೌಚಾಲಯ ಅನುದಾನ ಜಮೆ ಆಗಿರುತ್ತದೆ 3,175 ರೂಪಾಯಿ. 14/9/2022ಕ್ಕೆ ಸೂಸಾಫ್ ಅನುದಾನ ಜಮೆ ಆಗಿರುತ್ತದೆ 14,045 ರೂಪಾಯಿ. ಒಟ್ಟು ಅನುದಾನ 20,395 ರೂಪಾಯಿ. ಒಟ್ಟು ಅನುದಾನ OB 10,534 ರೂಪಾಯಿ, ಬಡ್ಡಿ 438 ರೂಪಾಯಿ ಬಡ್ಡಿ. ಒಟ್ಟು ಮೊತ್ತ 31,367 ರೂಪಾಯಿ ಒಟ್ಟು ಮೊತ್ತ ಇರುತ್ತದೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಖರ್ಚಿನ ವಿವರ 3/12/2022ಕ್ಕೆ 15 ರೂಪಾಯಿ ಖರ್ಚನ್ನು ಮಾಡಿರುತ್ತಾರೆ. ಮತ್ತು 30/12/2022 ಅನುದಾನ ಖರ್ಚನ್ನು ಮಾಡಲಾಗುತ್ತದೆ 14,045 ರೂಪಾಯಿ ಶೂಸಾಕ್ಸ್ಗಾಗಿ ಖರೀದಿ ಮಾಡುತ್ತಾರೆ. ಒಟ್ಟು 53 ಮಕ್ಕಳಿಗೆ ಅಂದರೆ 2022-23ನೇ ಸಾಲಿನಲ್ಲಿ 53 ಮಕ್ಕಳಿಗೆ ಶೂಸಾಕ್ಸ್ಗಳನ್ನು ವಿತರಣೆ ಮಾಡಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಒಟ್ಟು ಖರ್ಚು 15,545 ರೂಪಾಯಿ ಒಟ್ಟು ಖರ್ಚು ಆಗಿರುತ್ತದೆ. ಮತ್ತು ಕ್ಯಾಶ್ ಬುಕ್ನಲ್ಲಿರುವಂತೆ 15,000 ಉಳಿಕೆ ಮೊತ್ತ ಅಂದ್ರೆ ಕೊನೆ ಶುಲ್ಕು 15,842 ರೂಪಾಯಿ ಕೊನೆ ಶುಲ್ಕು ಇರುತ್ತದೆ. ಇದಕ್ಕೇನಾದರೂ ಸಂಬಂಧಪಟ್ಟಂತ ಒಂದು ಮೂಲ ಸೌಕರ್ಯ ಆಗಿರ್ಬೋದು, ಇದು ಹಣಕಾಸಿನ ವ್ಯವಹಾರ ಆಗಿರ್ಬೋದು, ಏನಾದರೂ ತಮ್ಮ ಅಹವಾಲುಗಳಿದ್ರೆ ಈ ಒಂದು ಸಭೆ ಮುಂದೆ ಮಂಡಿಸ್ರಿ. ಈ ಒಂದು ನೀವೇನು ಮಂಡಿಸ್ತೀರಿ ಅದನ್ನ ನಾವು ವರದಿಯಲ್ಲಿ ದಾಖಲಿಸಿಕೊಂಡು ಮೇಲಾಧಿಕಾರಿಗೆ ಕಳಿಸುವಂತಹ ಒಂದು ಕೆಲಸ ಮಾಡ್ತೀವಿ. ಈ ಶಾಲೆಗೆ ಸಂಬಂಧಪಟ್ಟಂತ ಏನಂದ್ರೆ ಊರಿನ ಏನು ಹಿರಿಯರಿದ್ರಲ್ಲ ಏನೇನು ಬೇಕು ಅನ್ನೋದ್ರ ಬಗ್ಗೆ ಒಂದು ಪಟ್ಟಿ ಮಾಡಿ ಕೊಟ್ಟರಪ್ಪ. ಅದೇ ನಾ ಪಟ್ಟಿ ಕರೆಕ್ಟ್ ಕೊಟ್ಟಿಲ್ಲ ಹೇಳ್ಬೋದು. ನಾವು ಇಲ್ಲಿನ ಸಮಸ್ಯೆ ಎಲ್ಲ ಬರ್ಸಿದ್ರಿ, ಎಲ್ಲ ಬರ್ಸಿದ್ರಿ. ಸ್ಪೆಷಲ್ ಅಡುಗೆ ರೂಮೇ ಬೇಕ್ರಿ. ಅದು
ಶರ್ಟ್ ಎಲ್ಲ ಸೋರ್ದು ಅಡಿಗೆ ಕೊಡಿ ಸರ್. ಅಡಿಗೆ ಕೋಣೆ ಸೋರ್ತಾರೆ ಸರ್. ಹಾಂ ಸರ್. ಅಡಿಗೆ ಕೋಣಿದಿಲ್ಲ ತಂದಾರಿ ಯಾರು ಸಾಲಿದು ಹೋಗೋದ್ರಿ ಹಾಂ ಸರ್. ಅದಕ್ಕೆ ಡೋರ ರಿಪೇರಿ ಇಟ್ಕೊಂಡ್ರಿ ಹಾಂ ಸರ್. ಹಾಂ ಅವ್ರು ಈಗಾಗಲೇ ಚಾಲೋ ಅದ್ರಿ ಈ ನಮ್ಮ ಸಾಲಿ ಒಟ್ಟು ಕಂಪೌಂಡ್ ಮೇಲೆ ಕಂಪೌಂಡ್ ನಾ ಹೇಳಿದ್ರಿ ಕಾಂಪೌಂಡ್ ಅಲ್ಲ ಬಾಗಿಲ ಇದು ಬರ್ಬೇಕದು ಗೇಟ್ ಎಲ್ಲ ಪದ್ಧತಿ ಪ್ರಕಾರ ಬಾರಿಸಿದ್ವಿ. ಸಮಸ್ಯೆ ಏನಿಲ್ಲ ನಮ್ಮ ಸಾಲಿಗೆ ಒಂದು ಕಂಪೌಂಡ್ ಇಲ್ಲ ಕಾಂಪೌಂಡ್ ಬೋರ್ವಲ್ಲ ಒಂದು ಕಂಪೌಂಡ್ ಇಪ್ಪತ್ತು ಪಾಸ್ ಐತೆ ಇಲ್ಲ ನಾ ಬರ್ಸಿದ್ವಿ. ಸಮಸ್ಯೆ ಏನದ ಎಲ್ಲ ಕಂಪ್ಲೀಟ್ ಬರ್ಸಿದ್ವಿ. ಇದ್ರಾಗ ಬರ್ತದೆ ನೋಡ್ರಿ ಸಮಸ್ಯೆ. ಹೇಳ್ಬೋದ್ರಿ ಮಾತಾಡೋದು. ಸರ್ ಆಟ ಸಾಮಾನು ಐತೆ ನೋಡ್ರಿ ಆಟ ಸಾಮಾನು ಕ್ರಿಕೆಟ್ ಅದು ಹಾಕಿ ಸರ್ ಅದು ಬರ್ತೀನಿ ಸರ್. ಅಂದ್ರೆ ಅವು ತಮ್ಮ ನಿಮ್ಮ ಶಿಕ್ಷಣ ಇಲಾಖೆಯಿಂದ ಬರ್ತಾರೆ ಸರ್. ರಮೇಶ್ ಹೆಂಗ್ ಸರ್ ಬೂಡ್ಸ್ ಹೊಸ ರೂಮ್ ಹೇಳ್ರಿ ಎಲ್ಲ ಡ್ಯಾಮೇಜ್ ಆಗ ನಮ್ಮಲ್ಲಿ. ಹೊಸ ರೂಮ್ ಏನ್ರಿ ಹೊಸ ಕಟ್ಟಡ ಕಟ್ಟಡ ಇಲ್ಲ ಅಂತ ಹೇಳಿ ಪೂರಾ ಈ ಶ್ರೀರಾಮ್ ಹೊಸ ಕಟ್ಟಡ ಒಂದು ರೂಮ್ ಶಾಂಕ್ಷನ್ ಹೊಸ ರೂಮ್ ಶಾಂಕ್ಷನ್ ಆಯ್ತು. ಹಾಂ ಫುಲ್ ವಂದನಾರ್ಪಣೆ ಹೇಳ್ಬಿಡು. ಗ್ರಾಮದ ಎಲ್ಲ SDMC ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ಗ್ರಾಮದ ಹಿರಿಯರು ಹಾಗೂ ಹಳೆಯ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಕ್ಕೆ ಅವರಿಗೆ ತುಂಬ ಅನಂತ ಧನ್ಯವಾದಗಳನ್ನು ಅರ್ಪಿಸಿ